ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ಅಕ್ಕ? ಹನುಮಗಿರಿಗೆ ಹೋಗ್ತಾ ಇದ್ದೀವಿ. ಸೇವೆ ಮಾಡಕ್ ಹೋಗ್ತೀವಿ. ದೀಪೋತ್ಸವ ಇದೆ, ಸೊ ಸೇವೆ ಮಾಡಕ್ ಹೋಗ್ತಾ ಇದ್ದೀವಿ. ನಾನು ಕೂಡ. ಹಾಯ್ ಫ್ರೆಂಡ್ಸ್, ಹೇಳಿ ಏನ್ ಮಾಡಕ್ ಬಂದ್ರಿ? ಪೊಲೀಸರು ಕೇಳಕ್ಕೆ ನಾವು ಫುಲ್ ಒದ್ದೆ ಆಗಿದ್ದೀವಿ. ಸರ್ ಪ್ಲೀಸ್ ಸರ್ ಹೆಲ್ಪ್ ಮೀ. ನಾವು ಬರ್ಬೇಕಾಗಿತ್ತು. ಹಂಗಪ್ಪ ಇಲ್ಲೋಡು, ಅವನೊಬ್ನೇ ಆರಾಮಾಗವನೆ. ಹಾಯ್, ಮಳೆ ಇವಾಗ ನಿಲ್ತು, ಕೆಲಸ ತಿರ್ಗಾ ರೀಸ್ಟಾರ್ಟ್ ಮಾಡಿದ್ವಿ. ಸಂಗೀತ ಹೆಂಗಿತ್ತು? ಹಾಯ್, ಕಲೆಕ್ಷನ್ ಮಾಡಿದ್ವಿ. ಇದೊಂದು 200 ರೂಪಾಯಿ ಕಲೆಕ್ಷನ್ ಆಗಿದೆ. ಅಷ್ಟು ನಾವು ಹನುಮಗಿರಿಯಲ್ಲಿ ಇದ್ದೀವಿ. ನಾವಿಲ್ಲಿ ಏನ್ ಮಾಡ್ತೀವಿ? ಚಪ್ಪಲಿ ಕಲೆಕ್ಷನ್. ಚಪ್ಪಲಿ ಕಲೆಕ್ಷನ್ ಅಲ್ಲಿ ಏನೋ ಸೇವ್ ಚಪ್ಪಲಿ ತಗೊಂಡು ಸಂಡೆ ಬಜಾರಲ್ಲಿ ಹೋಗಿ ಸೆಕೆಂಡ್ ಸೇವ್ ಮಾಡಲ್ಲ. ನಾವೇನೋ ಸೇವೆ ನೋಡಿ ಎಷ್ಟು ಕಲೆಕ್ಷನ್ ಮಾಡಿದೀವಿ ನೋಡಿ. ಸೇವೆ ಮಾಡಕ್ ಬಂದಿದೀವಿ. ನಿಮ್ಗೆ ಯಾವ್ದಾರ ಬೇಕಂದ್ರೆ ಬನ್ನಿ, ಹನುಮಗಿರಿ ಬನ್ನಿ. ಹನುಮಗಿರಿ ಎಷ್ಟು ರೂಪಾಯಿ ಕೊಡ್ತೀರಾ? ಮಳೆ ಬಂದಿತ್ತು, ಮಳೆ ಬಂದು ಇವಾಗ ಹೋಯ್ತು. ಎಷ್ಟು ಎಷ್ಟು ವರ್ಷದ ಎಷ್ಟು ತಿಂಗಳು ಹಳೇದಾಗಿದೆ, ಅದ್ರ ಮೇಲೆ ನಾವು ರೇಟ್ ಹಾಕ್ತಿವಿ. ನಮ್ದು ಬಿಸ್ನೆಸ್ ಇವಾಗ ಸ್ಟಾರ್ಟಿಂಗ್ ರೇಟ್ 2 ರೂಪಾಯಿಂದ ಸ್ಟಾರ್ಟ್. ಇವಾಗ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಐತೆ. 40 50 ಕಣೋ. 50 ಕಲೆಕ್ಷನ್ ಡಿಪಾರ್ಟ್ಮೆಂಟ್. ಹಾಯ್ ಮಾಡಿ. ಸಾರಿ, 50 ಆಗಿತ್ತು. ಆಯ್ತು, ಇನ್ ನೆಕ್ಸ್ಟ್ ಬ್ಯಾಚ್ ಬರ್ತಾರೆ, ಅಷ್ಟೊತ್ತಿಗೆ ನಾವು ಹೋಗ್ತೀವಿ. ಫಸ್ಟ್ ಇವಾಗ ಇದು ಕೆಲಸ ಕಲೆಕ್ಷನ್, ಇಲ್ಲಿ ಕಲೆಕ್ಷನ್ ಡಿಪಾರ್ಟ್ಮೆಂಟ್. ಫಸ್ಟ್ ಇವರು ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಅವ್ರೆ, ಸುಮಾ ಮತ್ತೆ ಪಲ್ಲವಿ. ಇವರಿಬ್ರು ಕಲೆಕ್ಷನ್ ಮಾಡ್ತಾರೆ, ನಮ್ಮ ಅಕ್ಕ ಟೋಕನ್ ಕೊಡ್ತಾರೆ. ಅಲ್ಲಿ ಇಬ್ರು 2 ಬಾಯ್ಸ್ ಅವರೇ, ಸೂಪರ್ ಮ್ಯಾನ್ ಅಂಡ್ ಸಂಗೀತ್. ಇವರಿಬ್ರು ಇಲ್ಲಿ ಚೀಲ ಜೋನ್ಸ್ ಇಡ್ತಾರೆ. ನಾನು ರಿಟರ್ನ್ ಬರೋರ ಹತ್ರ ತಿರ್ಗಾ ಕೊಡ್ತೀನಿ. ಅಂಬಿಕಾ ಸುಮ್ಮನೆ ಕತೆ ಹೊಡಿತಾರೆ. ನಾನಿಲ್ಲ, ನಾನು ಹೆಲ್ಪ್ ಮಾಡಿದ್ದೀನಿ. ನಾ ಚೀಲ ಎಚ್ಚೆತ್ ಕೊಟ್ಟಿದ್ದೀನಿ. ಈ ಬೆಟ್ಟ ತುಂಬಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬರ್ಬೇಕು. ಇವಾಗ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ಫ್ರೆಂಡ್ಸ್, ನೋಡಿ. ಅಲ್ಲಿ ಅಂಗಡಿ ಇವಾಗ ಇಡ್ತಿದ್ದಾರೆ, ಹೋಗ್ತಾ ತಗೊಂಡೋಗ್ಬೇಕು. ಸರ್ ರೀಎಂಬ್ರಸ್ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ, ಕೇಳ್ಕೊತಿದ್ದೀನಿ. ಅಲ್ಲಿ ಅಂಗಡಿ ಹಾಯ್ ಗೈಸ್, ನಾವು ಇವಾಗ ಹನುಮಗಿರಿಯಲ್ಲಿ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಏನೋ ಸೇವೆ ಮಾಡಕ್ ಬಂದಿದ್ದೀವಿ. ಏನ್ ಸೇವೆ ಅಂದ್ರೆ ಚಪ್ಪಲಿ ಎಲ್ಲ ಎತ್ತು ಬದಿಗಿಡಬೇಕು. ಇಲ್ಲಿ ನೋಡಿ ನಾವು ಯಾರೆಲ್ಲ ಇದ್ದೀವಿ ಅಂತ. ರವಿ ಇಷ್ಟೋ ತನಕ ಕೆಲಸ ಮಾಡಿರ್ಲಿಲ್ಲ, ಇವಾಗ ಕೆಲಸ ಮಾಡೋ ತರ ಆಕ್ಟ್ ಮಾಡ್ತಿದ್ದಾನೆ. ಅಲ್ಲಿ ನೋಡಿ ಚೀಲ ಎತ್ಕೊಳ್ತಿದ್ದಾನೆ. ನಾವು ಆ ಚೀಲದೊಳಗಡೆ ನಾವು ಆ ಚಪ್ಪಲಿಯನ್ನು ಇಡಬೇಕು. ಅದ್ರ ಬದಲಾಗಿ ಒಂದು ಟೋಕನ್ ಕೊಡ್ತೀವಿ. ಸೂಮ್ ಮಾಡಿಯೋಣ ಸ್ವಲ್ಪ. ಮಾಡ್ತಿದ್ದಾನೆ ಇನ್ನಿಲ್ಲಿದ್ದಾರೆ. ಇಲ್ಲಿ ಸಂಗಪ್ಪ ಅಂತ 55 ಟೀಮ್ ಜೊತೆ ವರ್ಕ್ ಮಾಡ್ತಿದ್ದಾನೆ. ಇಷ್ಟೋ ತನಕ ಕೆಲಸ ಮಾಡ್ತಿದ್ದ, ಪಾಪ ಇವಾಗ ಸುಮ್ಮನೆ ನಿಂತ್ಕೊಂಡಿದ್ದಾನೆ. ನಮ್ದು ರವಿ ತರ ಅಲ್ಲ, ಹಿಂಗೆ ವಿಡಿಯೋ ಮಾಡೋತ್ತಿಗೆ ಆಕ್ಟ್ ಮಾಡಿದ. ನೋಡಿ ನಮ್ಮ ಅಕ್ಕ ತುಂಬಾ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ದೇವ್ರ ಸೇವೆ ಮಾಡ್ತಿದ್ದೆ ಗಾಯ್ಸ್. ನಾನು ಅವಾಗ ಸೇವೆ ಅಂತ ಹೇಳಿದ್ವಲ್ಲ, ಅದು ದೇವ್ರ ಸೇವೆ ಆಗಿತ್ತು. ನಂಗೆ ಇವಾಗ ಕಂಪ್ಲೀಟ್ ಮಾಡಕ್ಕೆ. ನೆಕ್ಸ್ಟ್ ತೋರಿಸ್ತೀನಿ. ಸುಮಾ, ಇವ್ರ ಬಗ್ಗೆ ಹೇಳಕ್ಕೆ ಇಲ್ಲ, ಮಾತೇ ಇಲ್ಲ. ಫ್ರಮ್ ಬಿಗಿನಿಂಗ್ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್. ನೋಡಿ ಕಸ್ಟಮರ್ಸ್ ಹೆಂಗ್ ಡೀಲ್ ಮಾಡ್ತಿದಾರೆ ಅಂತ ನೋಡಿ. ಇವಾಗ ಕೊಡಿ ಅಂಬಿಕ್ ಕೊಡೋದನ್ನೇ ಮರ್ತು ಬಿಟ್ರು. ಇವಾಗ ತಗೋಬರಕ್ಕೆ ಓಡೋಗವ್ರೆ. ಇಲ್ಲಿ ಬ್ಲಾಗ್ ಮಿಡ್ಲಲ್ಲಿ ನಂಗೆ ಟೋಕನ್ ಕೊಡೋದು ಮರ್ತಿದ್ದು. ಸಾರಿ. ನೋಡಿ ಹಿಂಗ್ ಕಲೆಕ್ಷನ್ ಮಾಡ್ತೀವಿ. ಅಲ್ಲೊಬ್ಬ ಹುಡುಗ ನಿಂತ್ಕೊಂಡಿದ್ದ ನೋಡಿ, ಸ್ಟೈಲ್ ಮಾಡ್ಕೊಂಡು. ಯಾವ ಹುಡುಗಿ ಬರ್ತಿದ್ದಾನೆ ಅಂತ ನೋಡ್ತಾ ಇದ್ದಾನೆ. ಚಪ್ಪಲಿವರೆಗೂ ಕೈಯಲ್ಲಂತೂ ಮುಟ್ಟಿಲ್ಲ, ಚಪ್ಪಲಿ ಕೈಯಲ್ಲೂ ಮುಟ್ಟಿಲ್ಲ. ಅವನ ಮುಖ ನೋಡಿ, ಆ ಮುಗುಳು ನಗೆಯಿಂದ ಯಾರನ್ನೋ ಬೆಳೆಸಕ್ಕೋಸ್ಕರ. ಕಳ್ಳ ನೋಡಿ,
ಅಡ್ಕೊಬಿಟ್ನಲ್ಲ ಅದೇ ಯಾರಿಗೂ ಕಾಳಾಗ್ತಿದ್ದಾರೆ ಬಟ್ ಹುಡುಗಿಯರೊಬ್ರು ಬರ್ತಾ ಇಲ್ಲ ಗೈಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿ ಸಂಗಪ್ಪ ಅವರೇ. ಹಾಯ್. ವೆರಿ ಹಾರ್ಡ್ ವರ್ಕಿಂಗ್ ಬಾಯ್. ಇಷ್ಟೋ ತನಕ ಕೆಲಸ ಮಾಡ್ತಿದ್ರು. ಮೊಬೈಲ್ ಆನ್ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾನೆ. ಹೆಸರು ತೋರಿಸಿ. ನಾನು ಅಂಬಿಕಾ ಅಂತ, ಬಟ್ ನಾನು ಹಾಕೊಂಡಿದ್ದು ಪುನಿಸರ್. ನನ್ನ ಹೆಸರು ವನಿತಾ ಅಂತ, ನನ್ನ ಗಂಡನ ಐಡಿ ಕಾರ್ಡ್ ಹಾಕೊಂಡಿದ್ದೀನಿ, ಮಿಸ್ಸಸ್ ವಿನೋದ್. ಕೆಲಸ ಬಂತಕ್ಕ. ಕಲೆಕ್ಷನ್ ಡಿಪಾರ್ಟ್ಮೆಂಟ್ ನನ್ ಕೆಲಸ ಮಾಡುತ್ತೆ. ರವಿ ಅಲ್ಲಿ ನಾವು ಬಜೆಟ್ ಇಂಪ್ರೂವ್ ಅದಕ್ಕೆ ಡ್ರೋನ್ ಅಲ್ಲಿ ನಾವು ವಿಡಿಯೋ ತೆಗಿತಾ ಇದೀವಿ ಫ್ರೆಂಡ್ಸ್. ನಮ್ದು ಬಜೆಟ್ ಕ್ಯಾಟಪಲ್ಟ್ ಇಂದ ಡ್ರೋನ್ ಎಲ್ಲ ಕಳಿಸೋ ವಿಡಿಯೋ ತೋರಿಸ್ತೀನಿ ಇವಾಗ. ನೋಡಿ ಕಸ್ಟಮರ್ಸ್ ಡೀಲ್ ಮಾಡ್ತಿದ್ದಾರೆ. ನಮ್ದು ಬಾಸ್ ಚೇತನ್ ಸರ್ ಕ್ಯಾಟಪಲ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಮ್ಯಾನೇಜರ್ ಆಗಿ. ವೆರಿ ಹಾರ್ಡ್ ವರ್ಕಿಂಗ್ ನೋಡಿ ಹೆಂಗೆ ಡೀಲ್ ಮಾಡ್ತಿದ್ದಾರಂತ ನೋಡಿದ್ದೀರ ಗೈಸ್. ಇಷ್ಟೇ, ನೆಕ್ಸ್ಟ್ ಬ್ಯಾಚ್ ಬರೋತ್ತಿಗೆ ನಾವು ಇಲ್ಲಿಂದ ಹೊರಡಬೇಕು. ತಿರ್ಗಾ ನಮ್ದು ಕ್ಯಾಟಪಲ್ಟ್ ವರ್ಕ್ ಮಾಡಬೇಕು. ಸೊ ಮೆನಿ ಕೆಲಸ ಪೆಂಡಿಂಗ್. ನಾವು ನೆಕ್ಸ್ಟ್ ಬ್ಯಾಚಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಅವ್ರು ಬರೋ ತನಕ ನಾವು ಇಲ್ಲಿ ಕೆಲಸ ನಮ್ಮ ಮ್ಯಾನೇಜರ್ ನೋಡಿದ್ರೆ ನೀವು ನಮ್ಮ ಮ್ಯಾನೇಜರ್ ಅಲ್ಲಿ ನಿಂತಾರೆ ನೋಡಿ, ಜಗ್ಗೇಶ್ ಬಾಸ್. ಹೊಂಬಾಳೆ ಸಂಗಲ್ ಬರೋ ಹೊಂಬಾಳೆ ಫಿಲಮ್ ಅಲ್ಲಿ ಬರೋ ಜಗ್ಗೇಶ್. ನೀವು ಬೇಕಾದ್ರೆ ಅವ್ರನ್ನ ಹಿಂಗೆ ಇಟ್ಕೊಂಡು ಕೈ ಪೋಸ್ಟ್ ಕೊಡಕ್ಕೆ ಹಂಗೆ ಇರ್ತಾರೆ. ಆಮೇಲೆ ಗ್ರೂಪ್ ಅಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಿದಾರಂತ ಅವರು. ಏನ್ ಡೀಲ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಯಾರಿಗೆ ಕಿತಾಪತಿ ಬಂತು ಇವಾಗ ನಮ್ಮಿಬ್ಬರಿಗೆ. ಅದನ್ನ ಹೇಳಿ. ಅಯ್ಯೋ ಸೇವ್ ಆಗಿಲ್ವ ರವಿ? ಸೇವ್ ಆಗಿಲ್ಲ, ಓಡಾಕ್ಬಿಡ್ತೀನಿ. ಸೇವ್ ಆಗಿಲ್ಲ ಅಂದ್ರೆ ನೋಡಿ ರವಿ ಸೇವ್ ಆಗಿದೆ ಅಂತ. ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ಮೈ ವ್ಲಾಗ್. ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗ್ತಿದೆ. ಗೈಸ್ ನಂಗೆ ಹಸು ಆಗ್ತಿದೆ. ನಂಗೆ ಇವಾಗ ಏನಾದ್ರು ಬೇಕು ತಿನ್ನಕ್ಕೆ. ಅಲ್ಲಿ ನೋಡಿ ನಂಗೆ ಯಾವಾಗಿಂದ ಹಸು ಸ್ಟಾರ್ಟ್ ಆಯ್ತಂದ್ರೆ ಅಲ್ಲಿ ಆಪೋಸಿಟ್ ಒಂದು ಅಂಗಡಿ ಹಾಕಿದ್ದಾರೆ ನೋಡಿ. ಆವಾಗಿಂದ ತಿರ್ಗಾ ಮಳೆ ಬಂತು. ಎಲ್ಲ ಇಲ್ಲ ಚೀಲ ಇಟ್ಕೊಂಡು ನಿಂತಿದ್ದೀವಿ. ತಿರ್ಗಾ ಮಳೆ ಬಂತು. ಒಂದ್ ಅರ್ಧ ಗಂಟೆ ಚೆನ್ನಾಗಿ ಕೆಲಸ ಮಾಡಿದ್ವಿ. ತಿರ್ಗಾ ಮಳೆ ಬಂದ್ಬಿಡ್ತು. ಆವಾಗ ಬೆಟ್ಟಾಗಿದ್ ಬಟ್ಟೆ ಎಲ್ಲ ಒಣಗ್ತು. ಇವಾಗ ತಿರ್ಗಾ ಮಳೆ ಬಂತು. ನೋಡಿ ಕೆಲಸವನ್ನ ನಾನು ಮಾಡಿದ್ರೆ ನನ್ನ ಒಂದು ಜನ್ಮ ಏನಿದೆ ಅದು ಸಾರ್ಥಕ ಆಗುತ್ತೆ ಅಂತ ಒಂದು ಸಣ್ಣ ದೀಪ ಅಂತ ಹೇಳ್ತಂತೆ. ವಿಶೇಷವಾಗಿ ದೀಪಕ್ಕೆ ಅತ್ಯಂತ ಮಹತ್ವವಿದೆ. ಫೈನಲಿ ಗೊತ್ತಾಯ್ತು. ಪ್ರಯತ್ನ ಮಾಡಿದ್ವಿ, ಮಾಡಿದ್ಕೆ ಕೆಲಸಕ್ಕೆ ತುಂಬ ಹಾಯ್ ಗೈಸ್, ಹಿಂಗೂ ಕೆಲ್ಸಕ್ಕೆ ಬಂದಿದ್ದಕ್ಕೂ ಜೀವನ ಸಾರ್ಥಕವಾಯಿತು. ಒಂದೊಳ್ಳೆ ಸೇವೆ ಮಾಡಿದ್ದಕ್ಕೆ ಅಲ್ಲ ಗೈಸ್, ಫೈನಲಿ ನಮ್ ಕೆಲಸ ಮುಗಿತು. ಫೈನಲಿ ನಾವು ದೇವರು ನೋಡಿದ್ವಿ, ದೀಪ ನೋಡಿದ್ವಿ. ಇದು ಲೈಫಲ್ಲಿ ಬೆಸ್ಟ್ ಮೂಮೆಂಟ್. ಅದು ತುಂಬಾ ಹತ್ತಿರದಿಂದ ನೋಡಿದ್ವಿ. ಇದಂತೂ ನಾನು ನನ್ನ ಲೈಫಲ್ಲಿ ನೋಡ್ತಿರ್ಲಿಲ್ಲ.